ಸೊ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವೀಡಿಯೋಗೆ. ಇವತ್ತು ನಾವು ಆಡ್ತಾ ಇದ್ದೀವಿ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರು. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೂಡ ಮಾಡಿ ಗೈಸ್. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೇಮ್ ಗ್ರಾಫಿಕ್ಸ್ ಅಂತೂ ಸಖತ್ತಾಗಿದೆ ಗೈಸ್. ನೋಡ್ಬೋದು ಇಲ್ಲಿ ಕಾರ್ ಕೂಡ ಇದೆ, ಕಾರುಗಳನ್ನು ಕೂಡ ಹಾಕಿದ್ದಾರೆ. ನೋಡ್ಬೋದು ಸಿಗ್ನಲ್ಲು ಇದೆ. ಸೊ ಗೈಸ್ ಇವಾಗ ಶಾಪ್ ಟೂರ್ ಕೊಡೋದಾರೆ. ಶಾಪಲ್ಲಿ ನೋಡ್ಬೋದು ಏನೂ ಇಲ್ಲ, ಫುಲ್ಲು ಖಾಲಿ ಹೊಡಿತಿದೆ. ಕಂಟ್ರೋಲ್ ಓಕೆ ಗೈಸ್, $49 ಕೊಟ್ಟು ನಾನು ಇಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಇವಾಗ ನನ್ನ ಹತ್ರ $1 ಉಳಿದಿರೋದು. ಸೊ ಇವಾಗ ಆಚೆ ಬಂದಿರೋ ಪ್ರಾಡಕ್ಟ್ಸ್ನ ನಾವು ಶೆಲ್ಫ್ಗೆ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಪ್ರೈಸಿಗೆ ಬಂದಿದ್ದೆಯೋ ಅದಕ್ಕೆ ಡಬಲ್ ನಾವು ಮಾರಬೇಕು. ಸೊ ಈ ಪ್ರಾಡಕ್ಟ್ಸ್ನೆಲ್ಲ ಬೇಗ ಅರೇಂಜ್ ಮಾಡಿಬಿಟ್ಟು ನಿಮಗೆ ಪ್ರೈಸ್ ತೋರಿಸ್ತೀನಿ ಗೈಸ್, ಎಷ್ಟೆಷ್ಟು ಇಕ್ಕಿದ್ದೀನಿ ಅಂತ. ಫ್ಲ್ಯಾಶ್ ಬ್ಯಾಕ್. ಓಕೆ ಗೈಸ್, ಇವಾಗ ಟ್ಯುಟೋರಿಯಲ್ ನೋಡಿ. ಥ್ರೋ ಎಂಟಿ ಬಾಕ್ಸಸ್ ಇಂಟು ಟ್ರ್ಯಾಶ್ ಕ್ಯಾನ್ ಔಟ್ಸೈಡ್ ಅಂತ ಇದೆ. ಸೊ ನಾನು ಥ್ರೋ ಮಾಡ್ತಾಯಿದ್ದೀನಿ, ಆದರೂ ಇದು ಯಾಕೋ ಟ್ರ್ಯಾಶ್ ಕ್ಯಾನ್ ತೊಗೊತಿಲ್ಲ. ಸೊ ಇದ್ರ ಮುಂದೆ ಟ್ಯುಟೋರಿಯಲ್ ಹೋಯ್ತಾನೂ ಇಲ್ಲ. ಸೊ ಅದಕ್ಕೆ ಅವಲಿಂದ ಟ್ರೈ ಮಾಡ್ತಾಯಿದ್ದೀನಿ. ಸೊ ಏನೂ ಕೂಡ ಆಯ್ತಿಲ್ಲ. ಓಕೆ ಗೈಸ್, ಅವಾಗಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಥ್ರೋ ಮಾಡೋಕ್ಕಾದ್ರೆ ಆಯ್ತಿಲ್ಲ. ನನ್ನ ಪ್ರಕಾರ ಕ್ಲಿಕ್ ಮಾಡಬೇಕನ್ಸುತ್ತೆ. ಸೊ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಬಟನ್ ಬರ್ತಿದೆ. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಓಕೆ ಗೈಸ್, ಕ್ಲಿಕ್ಕೇ ಮಾಡಬೇಕಿತ್ತು. ಲಾಲ್ ಮ್ಯೂಸಿಕ್. ಓಕೆ ಗೈಸ್, ಇವಾಗ ಬೇಗ ಪ್ರೈಸಸ್ನ ಸೆಟ್ ಮಾಡೋಣ. ನೋಡ್ಬೋದು ಬ್ರೆಡ್ಡು ನೋಡ್ಬೋದು $3.96 ಇದೆ ಮಾರ್ಕೆಟ್ ಪ್ರೈಸು. ಸೊ ನಾನು $4 ಇಡ್ತೀನಿ. ಸೊ ನೋಡ್ಬೋದು 3.01 ಪ್ರಾಫಿಟ್ ಇದೆ ಡಾಲರು. ನೆಕ್ಸ್ಟು ಪಾಸ್ತಾ ಕಡೆಗೆ ಹೋಗೋಣ. ಪಾಸ್ತಾ ನೋಡ್ಬೋದು 3.12 ಇದೆ ಮಾರ್ಕೆಟ್ ಪ್ರೈಸ್ ಡಾಲರು. ಸೊ ನಾನು 4 ಇಟ್ಟಿದ್ದೀನಿ ಇದನ್ನು. ಸೊ ಇವಾಗ ಆಯಿಲ್ ಕಡೆಗೆ ಬರೋಣ. ಆಯಿಲ್ ನೋಡ್ಬೋದು 4.50 ಇದೆ. ಸೊ ನಾನು 5 ಇಡೋಣ ಡಾಲರು, ಯಾಕಂದರೆ $3.50 ಪ್ರಾಫಿಟ್ ಇದೆ. ಸೊ ಆಮೇಲೆ ಹಂಗೆ ನೋಡೋದಾದರೆ ನೆಕ್ಸ್ಟು ಹೋಗೋದಾದರೆ ಫ್ಲೋರ್ ಕಡೆಗೆ ಹೋಗೋಣ. ಸೊ ನೋಡ್ಬೋದು ಇದು $4 ಇಟ್ಟಿದ್ದೀನಿ. ಟ್ಯುಟೋರಿಯಲ್ ಪ್ರಕಾರ ಇವಾಗ ಅಂಗಡಿನ ಓಪನ್ ಮಾಡೋಣ. ನೋಡೋಣ ಎಷ್ಟು ಪ್ರಾಫಿಟ್ ಆಗುತ್ತೆ ಫಸ್ಟ್ ದಿನದಲ್ಲಿ ನಮಗೆ ಪ್ರಾಡಕ್ಟ್ಸು ಅಂತ. ಸೊ ಬೇಗ ಫಸ್ಟ್ ಕಸ್ಟಮರ್ ಬರಲಿ ನೋಡೋಣ. ಓಕೆ ಗೈಸ್, ನಮ್ಮ ಫಸ್ಟ್ ಕಸ್ಟಮರ್ ಬಂದಿದ್ದಾರೆ. ಸೊ ನೋಡ್ಬೋದು ಆಲ್ರೆಡಿ ಫ್ಲೋರ್ನ ಸೇಲ್ ಮಾಡಿದ್ದೀನಿ ಅವ್ರಿಗೆ. ಸೊ ಇವಾಗ ನಾವು ಅವ್ರಿಗೆ ಚೇಂಜ್ ಕೊಡಬೇಕು $16. ಸೊ ಇವಾಗ ಬೇಗ ಕೊಡೋಣ. ಸೊ ಇದು ಫಸ್ಟ್ ಕಸ್ಟಮರ್ ಆಗಿರೋದ್ರಿಂದ ಸ್ವಲ್ಪ ನಾನು ಕೂಡ ಇವಾಗಲೇ ಗೇಮ್ ಆಡ್ತಿರೋದು ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕ್ಲೀನಾಗಿ ಆಡ್ತಾಯಿದ್ದೀನಿ, ಯಾಕಂದರೆ ಎಕ್ಸ್ಟ್ರಾ ಕೊಟ್ಬಿಟ್ರೆ ಅವ್ರಿಗೆ ಎಕ್ಸ್ಟ್ರಾ ಮನಿ ಹೋದಂಗೆ ಆಗುತ್ತೆ. ಸೊ ಹಿಂಗೆ ನೋಡೋಣ ಗೈಸ್, ಎಲ್ಲ ಪ್ರಾಡಕ್ಟ್ಸ್ನು ಮಾಡ್ತೀನಿ. ನೋಡೋಣ ಎಷ್ಟು ಪ್ರಾಫಿಟ್ ಆಗುತ್ತೆ ಈ ಡೇ ಎಂಡ್ಗೆ ಅಂತ. One eternity later. ಓಕೆ ಗೈಸ್, ನೋಡ್ಬೋದು ಇಲ್ಲಿ ಆಚೆ ಲ್ಯಾಂಬೋರ್ಗಿನಿ ಹೋಗ್ತಿದೆ. ಸೊ ಇದನ್ನು ನೋಡೋಕ್ಕೋಸ್ಕರನೇ ಬಂದೆ. ನೋಡ್ಬೋದು ಸಿಗ್ನಲಲ್ಲಿ ನಿಂತಿದೆ. ಸೊ ಈ ಲ್ಯಾಂಬೋರ್ಗಿನಿ ಪ್ರೈಸ್ ಎಷ್ಟಿರ್ಬೋದು ಗೈಸ್ ಈ ಗೇಮಲ್ಲಿ? ಈ ಲ್ಯಾಂಬೋರ್ಗಿನಿ ಐತಾ ಇಲ್ವೋ ಗೊತ್ತಿಲ್ಲ ನಾವು ತೊಗೊಳಕ್ಕೆ. ಇವಾಗ ಅಂಗಡಿಯಲ್ಲೂ ಕೂಡ ಯಾರೋ ಕಸ್ಟಮರ್ ಬಂದಿದ್ದಾರೆ ಗೈಸ್. ಇವ್ರಿಗೂ ಕೂಡ ಇವಾಗ ಸ್ವಲ್ಪ ಪ್ರಾಡಕ್ಟ್ ಸೇಲ್ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್ ನಿಮಗೆ ಡೇ ಎಂಡಲ್ಲಿ ಎಷ್ಟು ನಾನು ಪ್ರಾಫಿಟ್ ಅರ್ನ್ ಮಾಡಿದ್ದೀನಿ ಪ್ರಾಡಕ್ಟ್ಸ್ ಮೂಲಕ ಅಂತ. ಸೊ ಇವಾಗ ಬೇಗ ಸೇಲ್ ಮಾಡೋಣ ಎಲ್ಲ ಪ್ರಾಡಕ್ಟ್ಸ್. 2000 years later. ಓಕೆ ಗೈಸ್, ಅವಾಗಲಿಂದನೂ ಕೂಡ ಸೇಲ್ ಮಾಡ್ತಾನೆ ಇದ್ದೀನಿ. ಸೊ ಬರ್ತಾನೆ ಇದ್ದಾರೆ ಜನಗಳು. ಒಳ್ಳೆ ಪ್ರಾಫಿಟ್ ಅಂತೂ ಆಯ್ತಿದೆ. ನೋಡ್ಬೋದು $102 ಅರ್ನ್ ಮಾಡಿದ್ದೀನಿ. ಸೊ ನನಗೆ ಬೇಗ ಚೇಂಜ್ ಕೊಟ್ಬಿಡೋಣ. ಸೊ ಇವಾಗ ನೋಡ್ಬೋದು ಕತ್ಲು ಕೂಡ ಆಯ್ತಿದೆ. ಸೊ ಎಷ್ಟು ಗಂಟೆ ಅಂಗಡಿ ಟೈಮಿಂಗ್ಸ್ ಅಂತ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಗಂಟೆ ಆಲ್ಮೋಸ್ಟ್ ಎಲ್ಲ ಮಾರೋಣ. ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಎಷ್ಟು ಪ್ರಾಫಿಟ್ ಅರ್ನ್ ಆಗಿದೆ ಅಂತ. A few moments later. ಓಕೆ ಗೈಸ್, ಇವಾಗ ಅಂಗಡಿ ಲೈಟ್ ಆನ್ ಮಾಡಿದ್ದೀನಿ, ಯಾಕಂದರೆ ಫುಲ್ಲು ಕತ್ಲೆ ಇದೆ ಆಚೆ ಕೂಡ. ಸೊ ನೋಡ್ಬೋದು ಇಲ್ಲಿ ಇವಾಗ ಬೆಳಕು ಸ್ವಲ್ಪ ಜಾಸ್ತಿನೇ ಬಂದಿದೆ. ನೋಡ್ಬೋದು ಆಚೆಯಿಂದನೂ ತುಂಬ ಬೆಳಕು ಹೊಡಿತಿದ್ದೆ ಅಂಗಡಿದು. ಸೊ ಆಚೆ ಅಂತೂ ಫುಲ್ಲು ಕತ್ಲಿದೆ ಗೈಸ್, ಫುಲ್ ಹಾರರ್ಗೆ ಮಾಡ್ತಿರೋ ಫೀಲ್ ಬರ್ತಿದೆ. ಸೊ ನೋಡ್ಬೋದು ಒಂದು ಗಾಡಿ ಓಡಾಡ್ತಿಲ್ಲ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಒಬ್ಬ ಕಸ್ಟಮರ್ ಕೂಡ ಬಂದಿದ್ದಾನೆ. ನೋಡ್ಬೋದು ಇಲ್ಲಿ 8 ಗಂಟೆ ಆಯ್ತಿದೆ. ಸೊ ಏನೇನು ಅಂಗಡಿ ಕ್ಲೋಸ್ ಆಗುತ್ತೆ ಅನಿಸುತ್ತೆ ಆಲ್ಮೋಸ್ಟು, ಗೊತ್ತಿಲ್ಲ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಗೈಸ್ ಒಳ್ಳೆ ಪ್ರಾಫಿಟ್ ಅಂತೂ ಬಂದಿದೆ ಇವತ್ತು. $134 ದುಡ್ದಿದ್ದೀವಿ ಇವತ್ತು ನಾವು. ನೋಡ್ಬೋದು ಇನ್ನೂ ಸ್ವಲ್ಪ ಇದೆ ಐಟಮ್ಸು. ಸೊ ಆಯಿಲ್ ಬ್ರೆಡ್ ಇದೆ. ಸೊ ಇಲ್ಲಿ ನೋಡ್ಬೋದು ಕಸ್ಟಮರ್ಸ್ ಅಂತೂ ಬರ್ತಾನೆ ಅವರೇ. ಸೊ ಬೇಗ ಎಲ್ಲರಿಗೂ ಐಟಮ್ಸ್ ಮಾರ್ಬಿಟ್ಟು ಹೇಳ್ತೀನಿ ಎಷ್ಟು ಪ್ರಾಫಿಟ್ ಆಗಿದೆ ಇವತ್ತು ಅಂತ. ಓಕೆ ಗಾಯ್ಸ್, 9 ಗಂಟೆ ನಮ್ಮ ಅಂಗಡಿದು ಕ್ಲೋಸಿಂಗ್ ಟೈಮು. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಸೇಲ್ ಆಗಿದೆ. ಆಚೆನೂ ಖಾಲಿ ಹೊಡಿತಿದೆ ರೋಡು. ಸೊ ಇವಾಗ ಡೇನ ಬೇಗ ಎಂಡ್ ಮಾಡೋಣ. ಸೊ ಇವಾಗ ಕ್ಲೋಸ್ ಮಾಡಿದ್ರೆ ನಾವು ಅಂಗಡಿ ಡೇ ಎಂಡ್ ಆಗುತ್ತೆ. ನೋಡ್ಬೋದು ನಾವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ನೋಡ್ಬೋದು ಸ್ಯಾಟಿಸ್ಫೈಡ್ ಕಸ್ಟಮರ್ 22 ಜನ. ಸೊ ಒಬ್ಬ ಕಸ್ಟಮರ್ಗೆ ಪ್ರಾಡಕ್ಟ್ ಎಕ್ಸ್ಪೆನ್ಸಿವ್ ಅನಿಸಿದೆ.
ಸೊ ಪ್ಲಸ್ 117 ಸ್ಟೋರ್ ಪಾಯಿಂಟು. ಇನ್ಕಮ್ ನೋಡ್ಬೋದು $160 ಇದೆ. ಸೊ ಬ್ಯಾಲೆನ್ಸ್ 161. ಟೋಟಲ್ ಪ್ರಾಫಿಟ್ ನೋಡ್ಬೋದು $111.88 ನಾವು ಪ್ರಾಫಿಟ್ ಅರ್ನ್ ಮಾಡಿದ್ದೀವಿ ಗೈಸ್. ಸೊ ಪರವಾಗಿಲ್ಲ, ಒಳ್ಳೆ ಪ್ರಾಫಿಟೇ. ಸೊ ಇವಾಗ ನೆಕ್ಸ್ಟ್ ಡೇ ನೋಡೋಣ ಏನಾಗುತ್ತೆ ಅಂತ. ಸೊ ಹಂಗೆ ಬೇಗ ಬೇಗ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತೀನಿ, ಬೇಗ ಹೇಳ್ತೀನಿ ಎಷ್ಟು ಪ್ರಾಫಿಟ್ ಬಂದಿದೆ ಆ ದಿನದ್ದು ಅಂತ. ಗೈಸ್, ಇಲ್ಲಿ ನಾನು ಸ್ವಲ್ಪ ಹೊಸ ಪ್ರಾಡಕ್ಟ್ಸ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಶುಗರ್ ಪೌಡರ್ಡ್ ಅಂತ ಇದೆ. ಸೊ ಇದನ್ನು ನಾನು $5 ಇಡ್ತಿದ್ದೀನಿ, ಯಾಕಂದರೆ ಮಾರ್ಕೆಟ್ ಪ್ರೈಸೇ ಇದ್ರದ್ದು ಬಂದ್ಬಿಟ್ಟು 4.83 ಇದೆ. ಸೊ 3.85 ಪ್ರಾಫಿಟ್ ಇದೆ. ಸೊ ಆಮೇಲೆ ಹಂಗೆ ಸೀರಿಯಲ್ಗೆ ಹೋಗ್ತಾಯಿದ್ದೀನಿ. ಸೊ ಸೀರಿಯಲ್ನ ನಾನು ನೋಡ್ಬೋದು ಮಾರ್ಕೆಟ್ ಪ್ರೈಸ್ 5.98 ಇದೆ. ಸೊ $6 ಇಡೋಣ, 6.5 ಇಡೋಣ 6.50ಗೆ. ಸೊ $3.51 ಪ್ರಾಫಿಟ್ ಬರುತ್ತೆ. ಇನ್ನೆಲ್ಲ ನಾರ್ಮಲ್ ಪ್ರೈಸೇ ಇರುತ್ತೆ ಗೈಸ್, ನಾವು ಮುಂಚೆ ಏನು ಇಟ್ಟಿದ್ವು ಅದೇ ಪ್ರೈಸೇ ಇರುತ್ತೆ. ಸೊ ಇನ್ನು ನಾವು ಎಷ್ಟೇ ಸಲ ಆರ್ಡ್ರ್ ಮಾಡಿದ್ರು ಪ್ರೈಸ್ ಅಂತೂ ಚೇಂಜ್ ಆಗೋಲ್ಲ, ನಾವು ಯಾವ ಪ್ರೈಸ್ ಇಟ್ಟಿರ್ತೀವೋ ಅದೇ ಇರುತ್ತೆ. ಸೊ ಹಿಂಗೆ ನೋಡೋಣ ಗೈಸ್ ಎಷ್ಟು ಕಾಸಾಗುತ್ತೆ ಇವತ್ತು, ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಇನ್ನು ಫಸ್ಟ್ ಲೈಸೆನ್ಸ್ ಬರೋದಕ್ಕೆ ನಾವು $200 ಕೊಡಬೇಕು. ಸೊ ಸ್ಟೋರ್ ಲೆವೆಲ್ ಅಂತೂ ಸೆಕೆಂಡ್ ಹೋಗಿದೆ, ಆದರೆ ನಾವು $200 ಕೊಡಬೇಕು ಲೈಸೆನ್ಸ್ಗೆ. ಸೊ ಸದ್ಯಕ್ಕೆ ಕಾಸಿಲ್ಲ, $64 ಇದೆ. ಸೊ ಈ ಪ್ರಾಡಕ್ಟ್ಸ್ನ ಮಾಡಿದ್ರೆ $200 ಪ್ಲಸ್ ಬರ್ಬೋದು. ಸೊ ನೋಡೋಣ ಈ ದಿನ ಎಷ್ಟು ಪ್ರಾಫಿಟ್ ಬರುತ್ತೆ ನಮಗೆ ಅಂತ. ಓಕೆ ಗೈಸ್, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಸೇಲ್ ಆಗಿದೆ. ಸೊ ನೋಡ್ಬೋದು ಇವನಿಗೆ 2 ಬ್ರೆಡ್ ತೊಗೊಂಡಿದ್ದಾನೆ. ಸೊ ಇವನಿಗೂ ಕೂಡ ಕೊಟ್ಬಿಡೋಣ. ಸೊ $8 ಆಗಿದೆ ಒಂದು. ಸೊ ಇಲ್ಲಿ ನೋಡ್ಬೋದು 9 ಗಂಟೆ ಆಗಿದೆ. ಸೊ ಅದಕ್ಕೆ ಕ್ಲೋಸಿಂಗ್ ಟೈಮ್ ಇವಾಗ. ಇನ್ನೇನಿದ್ರು ಸೀರಿಯಲ್ಲು ಮತ್ತು ಚೂರು ಬ್ರೆಡ್ ಉಳಿದಿದೆ. ಯಾಕಪ್ಪ ನನ್ನ ಹತ್ರ $144 ಅಷ್ಟೇ ಇರೋದು, $200 ಪ್ಲಸ್ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ದ ಅಂದರೆ ಬರ್ಬೋದಿತ್ತು ಗೈಸ್. ಆದರೆ ನಾನು 2 ಸಲ ಮಧ್ಯದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ಫುಲ್ ಶೆಲ್ಫ್ ಖಾಲಿಯಾಗಿತ್ತು. ಸೊ ಅಷ್ಟೊಂದು ಪರ್ಚೇಸ್ ಮಾಡಿದರು, ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಫ್ರಿಜ್ನು ಕೂಡ ಇಲ್ಲಿ ನೋಡ್ಬೋದು ನೀವು ಆಬ್ಜೆಕ್ಟಿವಲ್ಲಿ ನೆಕ್ಸ್ಟ್ ತೊಗೊಬೇಕು ಅಂತ ಇದೆ. ಸೊ ಲೈಸೆನ್ಸ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ $1 ಕಡಿಮೆ ಆಗಿದೆ. ಸೊ ಗೈಸ್, ಇಷ್ಟೇ ಇವತ್ತಿನ ವೀಡಿಯೋಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ಗೇಮ್ ಮೇಲೆ ಫುಲ್ಲು ಪ್ಲೇ ಲಿಸ್ಟೇ ಮಾಡಿರ್ತೀನಿ ಗೈಸ್. ಫುಲ್ಲು ಕಂಪ್ಲೀಟ್ ಮಾಡೋಣ ಈ ಗೇಮ್ನ, ಫುಲ್ಲು ಎಕ್ಸ್ಪ್ಯಾಂಡ್ ಮಾಡೋಣ ಈ ಸೂಪರ್ ಮಾರ್ಕೆಟ್ನ. ಸೊ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದಿನ ದಿನದಲ್ಲೂ ಬರ್ತಾ ಇರುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಕೂಡ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಗೈಸ್. ಬಾಯ್ ಬಾಯ್ ಗೈಸ್.